ಸರ್ ಯೂಶಲಿ KSIC ಅಂದ್ರೆ ಹೆಣ್ಮಕ್ಳು ಕ್ಯೂ ಜಾಸ್ತಿ ಇರುತ್ತೆ, ಬಟ್ ಇವತ್ತು ಮೆನ್ಸ್ ಇಲ್ಲಿರೋದು ನೋಡ್ರೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಏನ್ ಪರ್ಪಸ್ ನೀವು ಇಲ್ಲಿದ್ದೀರಾ? ಇದು ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ನನ್ನ ಹೆಂಡತಿದ ಆಕ್ಚುಲಿ ನಾನು ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೇಕಂತಿದೆ. ಆ ಉದ್ದೇಶದಿಂದ ಇವತ್ತು ನಾನು ಇಲ್ಲಿ ರಾತ್ರಿ ಬಂದು 11 ಲೈನ್ ಹಚ್ಚಿ 3 ಸಾರಿ ಇವತ್ತು ನಾನು ತಗೋಬೇಕು. ಒಂದು ನನ್ನ ಹೆಂಡತಿಗೆ ತಗೋಬೇಕು, ಒಂದು ನನ್ನ ಅಕ್ಕನಿಗೆ ತಗೋಬೇಕು. ಹಿಂಗಾಗಿ ನನ್ನ ಫ್ರೆಂಡ್ ಕರ್ಕೊಂಡ್ ಬಂದೆ, ನಾನು ಹೋಗಿ ಇವತ್ತು ಹೋಗ್ತೇನೆ ಸರ್. ಬ್ಯೂಟಿಫುಲ್ ಸರ್. ಏನ್ ಈ ತರ ಸರ್ಪ್ರೈಸ್ ಪ್ಲಾನಿಂಗ್ ಹೆಂಗ್ ಸಾರಿ ಸೆಲೆಕ್ಟ್ ಮಾಡ್ತೀರಾ? ಇಷ್ಟ ಆಗುತ್ತಾ ಮನೆಯವರಿಗೆ? ನನಗೆ ಮೊದಲೇ ಗೊತ್ತು, ನನ್ನ ಹೆಂಡತಿಗೂ ನಾನು ಮೊದಲೇ ಹಾಗೆ ಜನರಲ್ ಕೇಳಿದ್ದೆ, ನೀವು KSIC ತಗೊಂಡ್ರೆ ಯಾವ ತಗೋತೀರಾ ಅನ್ಕೊಳ್ಳಿ. ಅವ್ರು ಮೊದಲೇ ನಂಗೆ ಸಿಗ್ನಲ್ ಕೊಟ್ಟಿದ್ರು, ಡಾರ್ಕ್ ಗ್ರೀನ್ ಅಥವಾ ಡಾರ್ಕ್ ರೆಡ್ ಅಂತ ಮೊದಲೇ ಹೇಳಿದ್ರು. ಅದನ್ನೇ ನಾನು ತಗೊಂಡು ಹೋಗಿ ಕೊಟ್ಬಿಡ್ತೀನಿ ಈಗ ಅವರಿಗೆ. ಅಕ್ಕಗೆ ಯಾವ ತರ ಸೀರೆ? ಸೇಮ್ ವಿ ಹ್ಯಾವ್ ಡಿಸ್ಕಸ್ಡ್. ಎಸ್. ಸೊ ಈ ಹಿಂದೆ ನಿಮ್ಮ ಮನೆಯವರಿಗೆಲ್ಲ ಸೀರೆ ಗಿಫ್ಟ್ ಮಾಡಿದ್ದೀರಾ? ಮೆನಿ ಟೈಮ್ಸ್, ಬಹಳ ಸಲ ಮಾಡಿದ್ದೇನೆ. ಸೊ ಅವ್ರಿಗೆ ಇಷ್ಟ ಆಗಿದೆ? ಹೌದು. ಸೊ ಈಗಲೂ ಕೂಡ ಗಿಫ್ಟ್ ಮಾಡಕ್ ಅವ್ರು ಇಷ್ಟ ಪಡ್ತಾರೆ ಅನ್ಸುತ್ತೆ. ಸರ್ಪ್ರೈಸ್ ಗಿಫ್ಟ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಡ್ ಐ ಆಮ್ ಹ್ಯಾಪಿ ಟು ಗಿವ್ ಆಲ್ಸೋ. ಸೊ ಏನಾದ್ರೂ ಪ್ರಿಪರೇಷನ್ ಲೈಕ್ ಗೂಗಲ್ ನೋಡಿರೋದು, ಯೂಟ್ಯೂಬ್ ನೋಡಿರೋದು? ಏನೂ ಇಲ್ಲ. ಮೈಸೂರು ಸಿಲ್ಕ್ಸ್ ನನಗೆ ಮೊದಲಿಂದನೂ ಕ್ರೇಜು. ನಮ್ಮ ತಂದೆಯವರು ಕೂಡ ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು, ರಿಟೈರ್ಡ್ ಡೆಪ್ಯೂಟಿ ಡೈರೆಕ್ಟರ್ ಅವರು. ಸೊ ಮೊದಲಿಂದ ನಮ್ಗೆ ಈ ಡಿಪಾರ್ಟ್ಮೆಂಟಿಗೆ ಕನೆಕ್ಟ್ ಇದೆ. ಸೊ ನಮ್ಮ ತಂದೆಯವರು ನಮ್ಮ ತಾಯಿಯವರು ಕೊಡ್ತಿದ್ರು, ಆ ಟ್ರೆಂಡ್ ನಾನು ಬೆಳೆಸ್ತಾ ಹೋದೆ. ನಾನು ನನ್ನ ಮೆಸೇಜ್ ಕೊಡ್ತಾ ಇದ್ದೇನೆ, ನಮ್ಮ ಅಕ್ಕನಿಗೆ ಕೊಡ್ತಾ ಇದ್ದೀನಿ ಈಗ. ಸರ್ ನಿಮ್ಮ ತಂದೆಯವರಿಂದ ಏನಾದ್ರೂ ಇನ್ಫಾರ್ಮೇಶನ್ಸ್ ಲೈಕ್ KSIC ಅವಾಗ ಹೇಗಿತ್ತು, ಈಗ ಹೇಗಿದೆ, ಏನಾದ್ರೂ ಹೇಳ್ತಾ ಇರ್ತಾರ ನಿಮ್ಮ ಹತ್ರ? ಅಸ್ ಸಚ್ ನನಗೆ ಗೊತ್ತಿಲ್ಲ, ಅದು ನಂಗೆ ನೆನಪಿಲ್ಲ. ಬಟ್ ನಾವು ರೇಷ್ಮೆ ಬೆಳಿತೀವಿ, ಹಿಂಗಾಗಿ ಇದ್ರ ಬಗ್ಗೆ ನನಗೆ ಐಡಿಯಾ ಭಾಳ ಇದೆ. ನಾವು ಬೆಳಗಾವಿ ಜಿಲ್ಲೆಯವರು, ಇಲ್ಲಿ ನಾನು ನೌಕರಿ ಮಾಡ್ತೀನಿ ಈಗ. ಸೊ ಈ ರೇಷ್ಮೆ ಬೆಳೆಯೋದ್ರಿಂದ ಈ ನಮ್ಗೆ ಕನೆಕ್ಟ್ ಮೊದಲಿಂದನೂ ಬಂದ್ಬಿಡ್ತು. ಸೊ ನಮ್ಮ ಮನೇಲಿ ನೀವು ಇನ್ ಕೇಸ್ ಎನಿ ಟೈಮ್ ಹುಬ್ಳಿ ಪರ್ಮಿಟ್ ಆದರೆ ಐ ಥಿಂಕ್ ಐ ಹ್ಯಾವ್ ನಾಟ್ ಲೆಸ್ ದೆನ್ ಅರೌಂಡ್ 40 ಸಾರೀಸ್ ಅಟ್ ಮೈ ಹೌಸ್. ಓಕೆ, 40 ಸೀರೆಗಳು ಮನೇಲಿ ಇದೆ. ಓ ಬ್ಯೂಟಿಫುಲ್ ಸರ್. ಇವಾಗ ನೀವು ರೇಷ್ಮೆ ಬೆಳಿತೀರಿ ಅಂತ ಹೇಳಿದ್ರಿ, ಸೊ KSIC ಜೊತೆ ನಿಮಗೂ ಏನಾರ ಕನೆಕ್ಷನ್? ಇಲ್ಲ, ನಾವು ರೇಷ್ಮೆ ಗೂಡು ರೇಷ್ಮೆ ಇಲಾಖೆಗೆ ಸೇಲ್ ಮಾಡ್ತೀವಿ, ಅವರೇ ಅದನ್ನ ತಗೊಂಡು ಅವ್ರಿಗೆ ಕನೆಕ್ಟ್ ಮಾಡ್ತಾರೆ. ಓಕೆ, ಸೊ ನಿಮ್ಮ ರೇಷ್ಮೆ ಗೂಡುಗಳು ಕೂಡ ಸೀರೆ ಆಗಿರಬಹುದು? ಹೌದು. ನಾ ಪ್ರತಿ ವರ್ಷ 3 ಪಿಕ್ ನಾನು ತೆಗಿತೇನೆ ಆಕ್ಚುಲಿ. ಹೌದು. ಸೊ ಬೇಸಿಕಲಿ ನೀವೇನ್ ಕೆಲಸ ಮಾಡು? ನಾನು ಆಕ್ಚುಲಿ ಒಂದು ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಇದೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ್ದು. ಆ ಕಂಪ್ನಿಯಲ್ಲಿ ನಾನು ಝೋನಲ್ ಹೆಡ್ ಅಂತ ಜಾಬ್ ಮಾಡ್ತೇನೆ. ಸೈಮಲ್ಟೇನಿಯಸ್ಲಿ ನಾವು ಸಿನ್ಸ್ ವಿ ಆರ್ ಆಕ್ಚುಲಿ ಬೇಸಿಕಲಿ ಅಗ್ರಿಕಲ್ಚರಿಸ್ಟ್. ಈ ವ್ಯವಸಾಯ ಕೂಡ ಮಾಡ್ತಾನೆ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. KSIC ಪದ ಕೇಳಿದ ತಕ್ಷಣ ಒಂದು ಪದ ಏನ್ ಮೈಂಡ್ ಬರುತ್ತೆ ಜನರಲಿ? ಕೇಳೋಣ ಬನ್ನಿ ಮೇಡಮ್, ಏನ್ ಬರುತ್ತೆ? ನಮ್ಗೆ KSIC ಸೀರೆ ಅಂದ್ರೆ ತುಂಬಾ ಇಷ್ಟ. ಓಕೆ ಸರ್, ನಿಮಗೆ? ಚೆನ್ನಾಗಿದೆ. ಮೇಡಮ್? ರಾಯಲ್ಟಿ. ಓಕೆ. ನಂಗೆ KSIC ಅಂದ್ರೆ ತುಂಬಾ ಹೆಮ್ಮೆ. ಓಕೆ. KSIC ಫುಲ್ ಟ್ರೆಡಿಷನಲ್. ಓಕೆ ಮ್ಯಾಮ್, ನಿಮಗೆ? ಪ್ಯೂರಿಟಿ. ಓಕೆ ಮ್ಯಾಮ್, ನೀವು? ಪ್ರೈಡ್ ಅಂಡ್ ಪ್ಯೂರಿಟಿ. ಓಕೆ. ಇಟ್ಸ್ ಅ ಲಕ್ಸುರಿ. ವಾವ್. Authentic. Elegance. To wear. Okay, elegance and authenticity. Okay, ಮ್ಯಾಮ್ ನಿಮಗೆ ಏನ್ ಅನ್ಸುತ್ತೆ? ಚೆನ್ನಾಗಿದೆ ಅನ್ಸುತ್ತೆ? ಸಾಫ್ಟ್ ಆಗಿರುತ್ತೆ. ವೆರಿ ಗುಡ್ ಕ್ವಾಲಿಟಿ ಬಗ್ಗೆ. ಓಕೆ ಮ್ಯಾಮ್, ನಿಮಗೆ ಏನ್ ಅನ್ಸುತ್ತೆ? very smooth and soft, very elegant. ಸಾಫ್ಟ್, ಸ್ಮೂತ್, ಎಲಿಗೆಂಟ್ ಕ್ವಾಲಿಟಿ ತುಂಬಾ ಇಷ್ಟ ಆಗುತ್ತೆ. ಮೈಸೂರಿನ KSIC ಅದು ತುಂಬಾ ದೊಡ್ಡ ಪರಂಪರೆ. ಬೆಂಗಳೂರು, ಮೈಸೂರು, ಕರ್ನಾಟಕದಾದ್ಯಂತ ಅನೇಕ ಜನರು ರಾತ್ರಿ ಇಡೀ, ಕೆಲವೊಮ್ಮೆ ಬೆಳಗ್ಗೆ 4 ಗಂಟೆ ರಾತ್ರಿಗೆ ಬಂದು ಕಾಯ್ತಾ ಇರ್ತಾರೆ. ಇವತ್ತು ಕೂಡ ಜಯನಗರದ KSIC ಶೋರೂಮ್ ನಲ್ಲಿ ರಾತ್ರಿಯಿಂದ ಹಿಡಿದು ಬೆಳಗಿನ ಜಾವದಿಂದ ಬಹಳಷ್ಟು ಜನ ಕಸ್ಟಮರ್ಸ್ ಬಂದಿದ್ದಾರೆ. ಇವಾಗ ಶಾಪ್ ಓಪನ್ ಆಗ್ತಾ ಇದೆ. ಆಲ್ರೆಡಿ ಕಾರ್ಡ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ನಂಬರ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಈಗ ಮೊದಲ ಬ್ಯಾಚ್ ಒಳಗಡೆ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಇಷ್ಟು ಜನರು ನಮ್ಮ ಜೊತೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಶಾಪ್ ಓಪನ್ ಆಗ್ಲಿಕ್ಕಿಂತ ಮುಂಚೆ ವೆಯ್ಟ್ ಮಾಡ್ತಾ ಅವರೆಲ್ಲ ಒಪಿನಿಯನ್ಸ್ ಶೇರ್ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಇವತ್ತಿನ ಈ ಎಪಿಸೋಡ್ ನಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸೊ ಫಸ್ಟ್ ಕಸ್ಟಮರ್ ಸರ್, ನೀವು ಎಷ್ಟು ಬೆಳಗ್ಗೆ ಬೇಗ ಬಂದ್ರಿ? ರಾತ್ರಿ 11:30. ರಾತ್ರಿ 11:30 ಬಂದು ಫಸ್ಟ್ ಬ್ಯಾಚ್ ಅಲ್ಲಿ ಫಸ್ಟ್ 2 ಸೀರೆಗಳನ್ನ ಇಬ್ರು ಕಸ್ಟಮರ್ ತಗೊಂಡಿದ್ದಾರೆ. ಹೇಗಿದೆ ಸೀರೆ ನೋಡೋಣ? ನನಗಂತೂ ಫುಲ್ ಕ್ಯೂರಿಯಾಸಿಟಿ. ನೋಡಿ, ಇದು ಮೊದಲೇ ನಾನು ಡಿಸೈಡೆಡ್ ಇದ್ದೆ, ಇದೇ ಕಲರ್ ಬೇಕಂತ ನಾವು ಮೊದಲೇ ಪ್ಲಾನ್ ಇದ್ವಿ. ಓಕೆ. ಸೊ ಫಾರ್ಚುನೇಟ್ಲಿ ನಮ್ಗೆ ಅವೈಲೇಬಿಲಿಟಿ ಇತ್ತು ಓಕೆ. ಇವತ್ತು ನಾನು ಪರ್ಚೇಸ್ ಮಾಡಿದ್ದೆ. ಇದು ಡಾರ್ಕ್ ಗ್ರೀನ್ ಬೇಕಾಗಿತ್ತು, ಅದೇ ತಗೊಂಡೆ. ಸೊ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಅಂತ ಹೇಳಿ ಓಪನ್ ಆಗುತ್ತೆ. ಸರ್ಪ್ರೈಸಿಂಗ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್, ಕಂಗ್ರ್ಯಾಚುಲೇಷನ್ಸ್ ಸರ್. ಇದು ಎಷ್ಟು ಪ್ರೈಸ್ ಆಯ್ತು ಅಂತ ಹೇಳ್ಬೋದಾ? ಅರೌಂಡ್ 29,000 rupees. 29,000. ಸೊ ಈಗ ನಿಮ್ಮ ವೈಫ್ಗೆ ಇದು ಸರ್ಪ್ರೈಸ್ ಗಿಫ್ಟ್? ಹೌದು, ಸರ್ಪ್ರೈಸ್ ಇದು. ಲಕ್ಕಿ ಬಾಯ್. ಥ್ಯಾಂಕ್ ಯು. ಸರ್, ಓ ಇದು ಎಷ್ಟಾಯ್ತು ಸರ್? 37. ಸೊ 37,000 ರೂಪಾಯಿ. ಸಾರಿ, ಸ್ವಲ್ಪ ಬಾರ್ಡರ್ ದೊಡ್ಡದಿದೆ. ಓಕೆ ಸರ್, ಥ್ಯಾಂಕ್ ಯು.
ಜಸ್ಟ್ ಓಪನ್ ಮಾಡಿ. ಸ್ಯಾರಿ ವಾವ್ 25,000. ಓಕೆ, ನೈಸ್ ಸ್ಯಾರಿ. ಓಕೆ, Sorry. This is the see. I don't know what color this is. I think it's maroon single border. So it costed 26. 26. Huh. Thank you. Gottilla, madam. ವೈನ್ ಕಲರ್ ಕೈಂಡ್ ಆಫ್ ಥಿಂಗ್ ಇಟ್. Yes, exactly. It's wine red. ನೈಸ್. ನನ್ನ ಹೆಸರು ಮಸೂದನ್ ಅಂತ. KSIC ಪ್ರೊಡಕ್ಷನ್ ನಿಲ್ಲಿಸ್ಬೇಕು ಅಂತ ಒನ್ ಟೈಮ್ ಸರ್ಕಾರದ ಆಲೋಚನೆ ಇತ್ತು. ಯಾಕೆಂದರೆ ಅದು ನೀವು ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಅಟ್ ದಿ ಎಂಡ್ ಆಫ್ ದಿ ಇಯರ್ ಅವ್ರದ್ದು ಲಾಸಲ್ಲಿ ನಡೆಯುತ್ತೆ. ಅದರಿಂದ ಸೊ ನಿಲ್ಲಿಸ್ಬೇಕು ಅಂತಲೇ ಇತ್ತು. ಬಟ್ ಈ ಥರ ಸೀರೆಗಳಿಗೆ ಅಷ್ಟು ಡಿಮ್ಯಾಂಡ್ ಇರೋದ್ರಿಂದ ಮುಂದುವರಿಸ್ತಾ ಇದ್ದಾರೆ. ಬಟ್ ನಂಬರ್ ಆಫ್ ಸ್ಯಾರೀಸು ಪ್ರೊಡಕ್ಷನ್ನು ತುಂಬ ಕಡಿಮೆ ಇದೆ. ಸೊ ಅದಕ್ಕೆ ಈ ಅಂಗಡಿಗಳಿಗೆ ಪೂರೈಸಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಸೊ ಅದಕ್ಕೆ ಈ ಥರ ರಶ್ ಹಿಂದ್ಗಡೆ 5 ಗಂಟೆ ಕಾಲ ನಿಂತ್ಕೊಂಡು ತಗೊಳ್ಳೋದು ಎಲ್ಲ ಆಗ್ತಾ ಇದೆ. ಸರ್ ಅಂದ್ರೆ ಇವ್ರು ನಮ್ಮ 3ನೇ ಬ್ಯಾಚು. ನನ್ನ ಸೊಸೆ ಅಮೆರಿಕಾಯಿಂದ ಬಂದಿದ್ದಾಳೆ, ಕಾಯ್ತಾ ಇದ್ದಾಳೆ ತಗೊಳಕ್ಕೆ. ತಗೊಂಡ್ರ ಸರ್? ಇಲ್ಲ, ಅದೇ ಟೋಕನ್ ಇದೆ, ತಗೋಬೇಕು. ಓಕೆ, ಅಂದ್ರೆ ನಿಮ್ ಸೊಸೆ ಅಮೆರಿಕಾಯಿಂದ ಬಂದಿದ್ದಾರೆ ಅಂತ ಹೇಳಿದ್ರಿ. ಅಂದ್ರೆ ಈಗ ಸ್ಯಾರಿಗಳು ಇನ್ ಮುಂದೆ ಸಿಗಲ್ಲ ಅನ್ನೋ ಭಯಕ್ಕೆ ತಗೊಳ್ತಾರೆ. ಇಷ್ಟ ಹಾ, ಪ್ರತಿ ಸಲ ಬಂದಾಗಲೂ ತಗೋತಾಳೆ. ಅವ್ರ ಅತ್ತೆಗೂ ಕೊಡಿಸ್ತಾಳೆ. ಎಷ್ಟು ಸ್ಯಾರೀಸ್ ಇಷ್ಟವರೆಗೂ ಇರ್ಬೋದು ಸರ್ ಅವ್ರ ಹತ್ರ? ಅವ್ರ ಹತ್ರ ಒಂದು 100 ಇರದೆ. 100 ಮೈಸೂರು ಸಿಲ್ಕ್ ಸೀರೆಗಳು? 100 ಇದೆ, ಖಂಡಿತ ಇದೆ. ಅವಳ ಹತ್ರ ಅಥವಾ ನನ್ನ ಹೆಂಡತಿ ಹತ್ರ ಸೇರಿಸಿ ಪ್ರತಿ ಸಲ ತಗೋತಾರಲ್ಲ. ಅಯ್ಯೋ, 25-30 ವರ್ಷದಿಂದ ತಗೋತಾ ಇದ್ದಾರೆ. ತುಂಬಾ ಹಳೆ ಸೀರೆಗಳು ಇದೆ. ಹಳೆ ಸೀರೆಗಳು ಇನ್ನು ಇವತ್ತಿಗೂ ಇದೆ, ಚೆನ್ನಾಗೂ ಇರುತ್ತೆ, ಏನು ತೊಂದರೆ ಇಲ್ಲ. ಸೊ ನೀವೇನಾ ಸರ್ ಫೈನಾನ್ಸ್ ಮ್ಯಾನೇಜ್ಮೆಂಟ್? ಇಲ್ಲ, ಅವಳು ತಗೋತಾಳೆ. ಎಲ್ಲರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಯಾರು ಬೇಕಾದ್ರೂ ತಗೋತಾರೆ, ಕೊಡಿಸ್ತಾರೆ. ಓಕೆ, ಫೈನ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಮೈಸೂರು ಸೀಮೆ ಹೆಣ್ಣು ನೋಡು, ಆ ಮೈಸೂರು ಸೀರೆಯ ಝಲಕ್ ನೋಡು ಅನ್ನೋ ಮಾತಿದೆ. ಮೈಸೂರು ಈಸ್ ಆಲ್ವೇಸ್ ಸ್ಪೆಷಲ್. ಸೊ ಮೈಸೂರು ಸಿಲ್ಕ್ ಸೀರೆಗಾಗಿ ರಾತ್ರಿಯಿಂದ ಬೆಳಗಿಂದ ಬಹಳಷ್ಟು ಜನ ಬಂದು ಕಾಯ್ತಾ ಇದ್ದಾರೆ. ನಾನು ಫಸ್ಟ್ ಟೋಕನ್ ತಗೊಂಡಿದ್ದೀನಿ, ಒಳ್ಳೆ ಸೀರೆ ನನಗೆ ಸಿಗಬೇಕು ಅಂತ ಹಂಬಲಿಸ್ತಾ ಇದ್ದಾರೆ. ಸೊ ಕರ್ನಾಟಕದ ಹೆಮ್ಮೆ, ನಮ್ಮ ಪರಂಪರೆ, ಲಕ್ಸುರಿ ಮೈಸೂರು ಸಿಲ್ಕ್ ಸೀರೆ ಪ್ರತಿಯೊಬ್ಬರಿಗೂ ಸಿಗಬೇಕು, ಪ್ರತಿಯೊಬ್ಬರು ಮನೆಯಲ್ಲೂ ಇರಬೇಕು ಅನ್ನೋದೇ ಎಲ್ಲ ಹೆಣ್ಮಕ್ಕಳ ಆಶಯ. ಒಟ್ಟಿನಲ್ಲಿ ನಮ್ಮ ಬೋಲೋ ಇಂಡಿಯಾ ನಡೆಸಿದ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗಾಗಿ ಫಾಲೋ ಬೋಲೋ ಇಂಡಿಯಾ.